ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕಾರಣದಲ್ಲಿ ರೋಚಕ ತಿರುವುಗಳು ಬದಲಾವಣೆಗಳು ಆಗ್ತಾ ಇವೆ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದೆ. ಈ ಹಂತದಲ್ಲೇ ಡಿಎಂಕೆ ಹಾಗೂ ಕಾಂಗ್ರೆಸ್ ಪರಸ್ಪರ ಟೂ ಬಿಟ್ಕೊಂಡಿವೆ. ಡಿಎಂಕೆ ಕಾಂಗ್ರೆಸ್ ಪಕ್ಷವನ್ನು ಮಿತ್ರದ್ರೋಹಿ ಅಂತ ಕರೆದಿದೆ. ನಮಗೆ ಅವರು ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಹಿಂಸೆ ಆಗುತ್ತೆ, ಹೀಗಾಗಿ ನಮಗೂ ಬೇರೆ ಸೀಟಿಂಗ್ ಅರೇಂಜ್ ಮಾಡಿ ಅಂತ ಲೋಕಸಭೆಯ ಸ್ಪೀಕರ್ಗೆ ಡಿಎಂಕೆ ನಾಯಕಿ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗೆ ಯಾರು ಮೋಸ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರೋ ಹೊತ್ತಲ್ಲೇ ದಶಕಗಳ ಹಿಂದೆ ನಡೆದಿದ್ದ ಮೈತ್ರಿಯ ಬದಲಾವಣೆಯ ಕಥೆ ಹೊರಗೆ ಬರ್ತಾ ಇದೆ. ಹೇಗೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಮೈತ್ರಿಕೂಟವನ್ನು ಪದೇ ಪದೇ ಬದಲಿಸಿದ್ವು, ಅದರಿಂದ ಏನೆಲ್ಲ ಸಮಸ್ಯೆ ಆಯಿತು, 22 ವರ್ಷಗಳ ನಂತರ ಹೇಗೆ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಕಂದಕ ಏರ್ಪಡ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದ್ರೆ ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೇರ್ತಾ ಇರೋ ಬಿಜೆಪಿ ತನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಸುವೇಂದು ಅಧಿಕಾರಿ ಅವರನ್ನ ಆಯ್ಕೆ ಮಾಡಿದೆ. ಸುವೇಂದು ಒಂದು ಕಾಲದಲ್ಲಿ ಟಿಎಂಸಿ ಜೊತೆಗೆ ಇದ್ರು, ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ರು. ಅಲ್ಲಿಂದ ಹೊರಬಂದವರು ಬಿಜೆಪಿಯನ್ನು ಸೇರಿದ್ರು. ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಮಮತಾಗೆ ವಿಪರೀತ ಪ್ರಮಾಣದಲ್ಲಿ ಟಕ್ಕರ್ ಕೊಟ್ಟಿದ್ದ ಸುವೇಂದು ಮಮತಾ ಬ್ಯಾನರ್ಜಿ ಅವರನ್ನ ನಂದಿ ಗ್ರಾಮದಲ್ಲಿ ಸೋಲಿಸಿದ್ರು. ಸುಮಾರು 77 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದ್ರು. ಈ ಬಾರಿ ಮತ್ತೆ ಸುವೇಂದು ನಂದಿ ಗ್ರಾಮದ ಜೊತೆಗೆ ಭವಾನಿಪುರ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡಿ ಮಮತಾ ಅವರನ್ನ ಭವಾನಿಪುರದಲ್ಲೂ ಸೋಲಿಸಿದ್ರು. ಜೊತೆಗೆ ಅಧಿಕಾರವನ್ನು ಟಿಎಂಸಿ ಕೈಯಿಂದ ಬಿಜೆಪಿ ಕಿತ್ತುಕೊಳ್ಳೋದಕ್ಕೆ ಸುವೇಂದು ಅವರ ಕೊಡುಗೆ ತುಂಬಾ ದೊಡ್ಡದಿತ್ತು. ಇನ್ನು ಚುನಾವಣೆಗಳ ನಂತರ ಭವಾನಿಪುರದಲ್ಲಿ ಸುವೇಂದುಗಾಗಿ ಕೆಲಸ ಮಾಡಿದ್ದ, ಅಲ್ಲಿ ಮಮತಾ ಬ್ಯಾನರ್ಜಿ ಸೋಲಿಗೆ ರಣತಂತ್ರವನ್ನ ರೂಪಿಸಿದ್ದ ಸುವೇಂದು ಅವರ ಆಪ್ತ ಕಾರ್ಯದರ್ಶಿ ಚಂದ್ರಕಾಂತ್ ರಥ್ ಅವರನ್ನ ಇತ್ತೀಚೆಗೆ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಈಗ ಸುವೇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾ ಇದ್ದಾರೆ. ಈ ಮೂಲಕ ಪಶ್ಚಿಮ ಬಂಗಾಳದ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಸುವೇಂದು ಪಾತ್ರ ಆಗ್ತಾ ಇದ್ದಾರೆ. 9ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಹೊಸ ಮುಖ್ಯಮಂತ್ರಿಯಾಗಿ ಸುವೇಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮೇ 9 ಅನ್ನೋದು ಮಹಾರಾಣಾ ಪ್ರತಾಪ್ ಅವರ ಜನ್ಮದಿನ. ಅವತ್ತು ಸುವೇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ವಿಷಯಕ್ಕೆ ಬರೋದಾದ್ರೆ, ತಮಿಳು ರಾಜಕಾರಣದಲ್ಲಿ ಮತ್ತೆ ಬಹುದೊಡ್ಡ ಬದಲಾವಣೆ ಆಗಿದೆ. ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು ಟಿವಿಕೆಯ ಜೋಸೆಫ್ ವಿಜಯ್ಗೆ ಬೆಂಬಲವನ್ನು ಕೊಟ್ಟಿವೆ. ಎಡಪಕ್ಷಗಳ ಬೆಂಬಲ ಪತ್ರವನ್ನು ಕೂಡ ವಿಜಯ್ ಪಡ್ಕೊಂಡಿದ್ದಾರೆ. ಆ ನಂತರ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ ವಿಜಯ್ಗೆ ಒಟ್ಟು 116 ಶಾಸಕರ ಬೆಂಬಲ ಸಿಕ್ಕಂತಾಗಿದೆ. ಇನ್ನು 2 ಸ್ಥಾನಗಳು ಬೇಕಾಗಿವೆ. ವಿಸಿಕೆ ಕೂಡ ಯಾವುದೇ ಕ್ಷಣದಲ್ಲಿ ಬೆಂಬಲ ಪತ್ರವನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ವಿಜಯ್ ಹಾಗೂ ವಿಸಿಕೆ ನಡುವೆ ಒಂದು ಸಣ್ಣ ವೈಮನಸ್ಯ ಉಂಟಾದಂತೆ ಕಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ಬೆಂಬಲದ ಅಗತ್ಯ ಇರೋದು ಟಿವಿಕೆಯ ವಿಜಯ್ಗೆ. ಹೀಗಾಗಿ ಅವರು ವಿಸಿಕೆ ನಾಯಕರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೇಳಿದ್ದಿದ್ರೆ ಅದು ಸೌಜನ್ಯ ಪೂರಿತ ಅನ್ನಿಸ್ಕೊಳ್ತಾ ಇತ್ತು. ಆದ್ರೆ 2 ಸ್ಥಾನಗಳಿರುವ ವಿಸಿಕೆಗೆ ಬೆಂಬಲ ಕೋರಿ ಒಂದು ಪತ್ರವನ್ನ ವಾಟ್ಸಪ್ ಮೂಲಕ ವಿಜಯ್ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಅವರ ಈಗೋಗೆ ಹೊಡೆತ ಕೊಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ವಿಸಿಕೆ ಸ್ವಲ್ಪ ವಿಜಯ್ಗೆ ಆಟ ಆಡಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇದೇನು ದೊಡ್ಡ ವಿಷಯ ಅಲ್ಲ. ಈಗಲೂ ವಿಜಯ್ ವಿಸಿಕೆ ನಾಯಕರ ಜೊತೆ ಮಾತುಕತೆಗಳನ್ನು ಮಾಡಿ ಈ ಸಣ್ಣ ವೈಮನಸ್ಯವನ್ನು ಬಗೆಹರಿಸ್ಕೊಂಡ್ರೆ, ಅವರಲ್ಲೊಂದು ವಿಶ್ವಾಸ ಮೂಡಿಸಿದ್ರೆ, ಮಾಡಬೇಕಾದ ವ್ಯಾಪಾರ ಏನಿದೆ ಅದನ್ನು ಸರಿಯಾಗಿ ಮಾಡ್ಕೊಂಡ್ರೆ ಅವರ ಬೆಂಬಲ ಕೂಡ ವಿಜಯ್ಗೆ ಸಿಗಬಹುದು. 2 ಶಾಸಕರ ಬೆಂಬಲ ಸಿಕ್ಕಿಬಿಟ್ರೆ 118ರ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನು ವಿಜಯ್ ಮುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ಇನ್ನೇನಿದೆ, ರಾಜ್ಯಪಾಲರು ವಿಜಯ್ಗೆ ಆಹ್ವಾನ ಕೊಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಲ್ಲಿ ನಡೆಯುತ್ತೆ. ಅದರ ಜೊತೆಗೆ 59 ವರ್ಷಗಳ ಡಿಎಂಕೆ ಹಾಗೂ ಎಐಎಡಿಎಂಕೆಗಳ ಆಡಳಿತಕ್ಕೆ ಬ್ರೇಕ್ ಬಿದ್ದಂತಾಗುತ್ತೆ. ತಮಿಳು ನೆಲದಲ್ಲಿ ಹೊಸ ಪಕ್ಷ, ಹೊಸ ಮುಖ್ಯಮಂತ್ರಿಯ ಯುಗ ಶುರುವಾಗುತ್ತೆ. ಎಂಜಿಆರ್ ಹಾಗೂ NTR ನಂತರ ಪಕ್ಷ ಕಟ್ಟಿ ಚುನಾವಣೆಯನ್ನು ಎದುರಿಸಿದ ಮೊದಲ ಪ್ರಯತ್ನದಲ್ಲೇ ಸಿಎಂ ಆದ ಮತ್ತೊಬ್ಬ ನಟ ಅನ್ನೋ ಹೆಗ್ಗಳಿಕೆಯನ್ನು ವಿಜಯ್ ಪಡ್ಕೋತಾರೆ. ಇನ್ನು ತಮಿಳುನಾಡಲ್ಲಿ ಮೈತ್ರಿಗೆ ಪೆಟ್ಟು ಕೊಟ್ಟು ಅಧಿಕಾರದ ಹಿಂದೆ ಹೋದ ಕಾಂಗ್ರೆಸ್ ಡಿಎಂಕೆಯ ತೀವ್ರ ವಿರೋಧವನ್ನು ಕಟ್ಕೋಬೇಕಾಗಿ ಬರ್ತಾ ಇದೆ. ಇನ್ನು ಇಲ್ಲಿ ಡಿಎಂಕೆಯ ಮೈತ್ರಿಕೂಟದಲ್ಲಿನ ಪಕ್ಷಗಳೇ ಟಿವಿಕೆಗೆ ಬೆಂಬಲವನ್ನು ಕೊಡ್ತಾ ಇವೆ. ಇದೇ ಟಿವಿಕೆ ಡಿಎಂಕೆಯನ್ನು ಅಧಿಕಾರದಿಂದ ಇಳಿಸಿದೆ. ಅಷ್ಟೇ ಅಲ್ಲ, ಸ್ಟಾಲಿನ್ ಸೋಲಿಗೆ ಕೂಡ ಕಾರಣ ಆಗಿದೆ. ಈ ಬಾರಿ ಟಿವಿಕೆ ಕಿತ್ತುಕೊಂಡ ಬಹುತೇಕ ಮತಗಳು ಡಿಎಂಕೆ ಮತಗಳೇ. ಇಷ್ಟಾದರೂ ಡಿಎಂಕೆ
ಟಿವಿಕೆಯನ್ನ ಹೆಚ್ಚು ವಿರೋಧಿಸೋದಕ್ಕೆ ಹೋಗ್ತಾ ಇಲ್ಲ. ಅವರು ಅತ್ಯಂತ ಬುದ್ಧಿವಂತಿಕೆಯ ರಾಜಕೀಯ ದಾಳಗಳಲ್ಲಿ ಉರುಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ರಾಜ್ಯಪಾಲರು ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಕೊಡದೇ ಇದ್ದದ್ದನ್ನ ತಮಿಳುನಾಡಿಗೆ ಮಾಡ್ತಾ ಇರೋ ಅವಮಾನ ಅಂತ ಹೇಳೋ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೂಡಿಸುವ ಕೆಲಸವನ್ನ ಕೂಡ ಇಲ್ಲಿ ಡಿಎಂಕೆ ಮಾಡ್ತು. ಅಲ್ಲದೆ ವಿಜಯ್ಗೆ 6 ತಿಂಗಳ ಕಾಲ ಯಾವುದೇ ಸಮಸ್ಯೆಯನ್ನ ನಾವು ಉಂಟು ಮಾಡೋದಿಲ್ಲ, 6 ತಿಂಗಳು ಅವರ ಆಡಳಿತಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ, ಆ ನಂತರ ನಾವು ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳೋ ಮೂಲಕ ಡಿಎಂಕೆ ಇನ್ನು 6 ತಿಂಗಳ ನಂತರ ವಿಜಯ್ ಸರ್ಕಾರ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋ ತರದ ಸಂದೇಶವನ್ನ ಕೂಡ ಅಲ್ಲಿ ಕೊಡೋ ಮೂಲಕ ತಮಿಳುನಾಡಲ್ಲಿ ಅತಂತ್ರ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಅಲ್ಲಿನ ಆಡಳಿತ ಯಂತ್ರಾಂಗ ಏನಿದೆ ಅದು ಕೂಡ ವಿಜಯ್ ಮಾತನ್ನ ಸಂಪೂರ್ಣವಾಗಿ ಕೇಳದ ವಾತಾವರಣವೊಂದನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಡಿಎಂಕೆ ಅಲ್ಲಿ ಆಡ್ತಾ ಇರೋ ದೊಡ್ಡ ರಾಜಕೀಯ ಆಟ. ಗೆಳೆಯರೆ, ಯಾವುದೇ ರಾಜ್ಯ ಇರಲಿ ಅಥವಾ ದೇಶ ಇರಲಿ, ಅಲ್ಲಿ ಆಡಳಿತವನ್ನು ನಡೆಸೋ ಪಕ್ಷ ಮತ್ತು ಅದರ ಸರ್ಕಾರ ಬದಲಾದ್ರೆ ಸಾಕಾಗೋದಿಲ್ಲ. ಸರ್ಕಾರಿ ಯಂತ್ರಾಂಗ ಇರುತ್ತೆ ನೋಡಿ, ಅದು ಹಳೆಯ ವ್ಯವಸ್ಥೆಯಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಸರ್ಕಾರಗಳು ಬದಲಾದರೂ ವ್ಯವಸ್ಥೆಗಳು ಹಳೆಯವೇ ಇರುತ್ತವೆ. ಅವು ಸಂಪೂರ್ಣವಾಗಿ ಮಾತು ಕೇಳಬೇಕು ಅಂದ್ರೆ ಸರ್ಕಾರ ಬಲಿಷ್ಠವಾಗಿದೆ ಅನ್ನೋ ಅಭಿಪ್ರಾಯ ಆಡಳಿತ ಯಂತ್ರಾಂಗದಲ್ಲಿನ ಅಧಿಕಾರ ವರ್ಗಕ್ಕೆ ಕೂಡ ಬರಬೇಕಾಗುತ್ತೆ. ಹಾಗಾದಾಗ ಮಾತ್ರ ಹೊಸ ಸರ್ಕಾರಗಳು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ತಮಿಳುನಾಡಲ್ಲಿ ಆ ಥರದ ವಾತಾವರಣವೂ ನಿರ್ಮಾಣವಾಗದ ಹಾಗೆ ತಡೆಯೋ ಪ್ರಯತ್ನಗಳನ್ನ ಅನುಭವಿ ಪಕ್ಷ ಡಿಎಂಕೆ ಮಾಡ್ತಾ ಇದೆ. ಹಾಗೆ ಡಿಎಂಕೆ ತನ್ನ ಮಿತ್ರ ಪಕ್ಷಗಳಾದ ಕಮ್ಯುನಿಸ್ಟರಿಗೆ, ವಿಸಿಕೆಗೆ ಸ್ವತಂತ್ರ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬಿಟ್ಟಿದೆ. ಅವರು ಯಾವ ನಿರ್ಧಾರವನ್ನು ಬೇಕಾದರೂ ತಗೋಬಹುದು, ಅದನ್ನು ನಾವು ಸ್ವಾಗತಿಸ್ತೀವಿ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಈ ಮೂಲಕ ಡಿಎಂಕೆ ಪ್ರತಿಪಕ್ಷದಲ್ಲಿ ಕೂಡುವ ಮಾತುಗಳನ್ನು ಆಡ್ತಾ ಇದೆ. ಆದರೂ ಎಲ್ಲರಿಗಿಂತ ಮೊದಲು ಟಿವಿಕೆಗೆ ಬೆಂಬಲವನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಇಲ್ಲಿ ತನ್ನ ಶತ್ರುವಿನ ಹಾಗೆ ಟ್ರೀಟ್ ಮಾಡೋದಕ್ಕೆ ಡಿಎಂಕೆ ಮುಂದಾಗ್ತಾ ಇದೆ. ಅದಕ್ಕೆ ಕಾರಣ ಸೌಜನ್ಯಕ್ಕಾದರೂ ಡಿಎಂಕೆ ಜೊತೆ ಕಾಂಗ್ರೆಸ್ ಮಾತುಕತೆಗಳನ್ನು ನಡೆಸಲಿಲ್ಲ ಅನ್ನೋದು. ಯಾರು ತಮಿಳುನಾಡಲ್ಲಿ ಕಾಂಗ್ರೆಸ್ನ ಅತಿ ದೊಡ್ಡ ಪಾಲುದಾರರಿದ್ರೋ ಅವ್ರ ಜೊತೆ ಒಂದು ಸೌಜನ್ಯದ ಮಾತುಕತೆಯೂ ಇಲ್ಲದೆ ತಮ್ಮ ನಿರ್ಧಾರವನ್ನು ತಾವು ತಗೊಂಡಿದ್ದಿದೆಯಲ್ಲ, ಇದು ಕಾಂಗ್ರೆಸ್ ವಿಷಯದಲ್ಲಿ ಡಿಎಂಕೆಯ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಈ ನಿರ್ಧಾರ ಇಂಡಿ ಮೈತ್ರಿಕೂಟದಲ್ಲಿ ಕೂಡ ಒಂದು ಬಿರುಕುಂಟಾಗೋದಕ್ಕೆ ಕಾರಣ ಆಗಿದೆ. ಈಗಾಗಲೇ ಲೋಕಸಭೆಯ ಡಿಎಂಕೆ ನಾಯಕಿ ಕನಿಮೋಳಿ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿದ್ದಾರೆ. ಡಿಎಂಕೆಯ ಸದಸ್ಯರಿನ ಮುಂದೆ ಕಾಂಗ್ರೆಸ್ ಸದಸ್ಯರ ಜೊತೆ ಕೂರುವುದಿಲ್ಲ, ನಮಗೆ ಬೇರೆ ಕಡೆ ಆಸನ ವ್ಯವಸ್ಥೆಯನ್ನು ಮಾಡಿ ಆ ಮೂಲಕ ನಾವು ಲೋಕಸಭೆಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇದು ಇಂಡಿ ಮೈತ್ರಿಕೂಟದ ಬಿರುಕನ್ನು ತೋರಿಸ್ತಾ ಇದೆ. ಅಲ್ಲದೆ ಇಂಡಿ ಕೂಟದ ಸದಸ್ಯರ ಬಲವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗೂ ಇದು ಕಾರಣ ಆಗುತ್ತೆ ಅಂತ ಒಂದಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಗೆಳೆಯರೆ, ತಮಿಳುನಾಡಿನ ರಾಜಕಾರಣದಲ್ಲಿ ಮೈತ್ರಿಯ ಬದಲಾವಣೆ ಅನ್ನೋದು ಹೊಸತೇನಲ್ಲ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಹಾಗೂ ಡಿಎಂಕೆ ನಡುವೆ ಯಾವತ್ತೂ ಪರಿಪೂರ್ಣ ನಂಬಿಕೆ ಅನ್ನೋದು ಇರಲೂ ಇಲ್ಲ. ಈ ಹಿಂದೆ ಎಮರ್ಜೆನ್ಸಿ ಸಮಯದಲ್ಲಿ ಡಿಎಂಕೆ ಸರ್ಕಾರವನ್ನ ಇಂದಿರಾ ಗಾಂಧಿ ವಜಾ ಮಾಡಿಸಿದ್ರು. ಅದರ ಪರಿಣಾಮ ಅಲ್ಲಿ ಎಂಜಿಆರ್ ಅವರ ಅಣ್ಣಾ ಡಿಎಂಕೆ ಸುಲಭವಾಗಿ ಚುನಾವಣೆಗಳಲ್ಲಿ ಆರಿಸಿ ಬರೋದಕ್ಕೆ ಮತ್ತು ಅಧಿಕಾರವನ್ನ ಸ್ಥಾಪಿಸೋದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ರಾಜೀವ್ ಹತ್ಯೆಯ ಹಿಂದೆ ಡಿಎಂಕೆ ಸರ್ಕಾರದ ವೈಫಲ್ಯ ಮತ್ತು ಕೈವಾಡ ಇದೆ ಅನ್ನೋ ಅನುಮಾನ ಮತ್ತು ಆರೋಪಗಳ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಡಿಎಂಕೆ ಸರ್ಕಾರವನ್ನ ವಜಾಗೊಳಿಸಿತು. ಇಲ್ಲಿ ಅವರಿಬ್ಬರ ನಡುವಿನ ಸಂಬಂಧ ಕಬಿ ಖುಷಿ ಕಬಿ ಗಮ್ ಅನ್ನೋ ತರಾನೇ ಇತ್ತು. ಆದರೆ 2004ರ ನಂತರ ಡಿಎಂಕೆ ಕಾಂಗ್ರೆಸ್ ಜೊತೆ ದೃಢವಾಗಿ ನಿಂತ್ಕೊಳ್ತು. ಅದು ಕೂಡ ಯಾಕೆಂದ್ರೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬಂತು, ಅವರಿಗೆ ಡಿಎಂಕೆ ಬೆಂಬಲವನ್ನು ಕೊಡ್ತು. ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಒಂದು ಮೈತ್ರಿಯ ಬಂಧ ಉಂಟಾಯಿತು. ಆದರೆ ಈಗ ಆ ಮೈತ್ರಿಯಲ್ಲಿ ಕೂಡ ಒಡಕುಂಟಾಗಿದೆ. ಇದರಿಂದ ನಷ್ಟಕ್ಕೀಡಾಗೋದು ಕಾಂಗ್ರೆಸ್ ಡಿಎಂಕೆನ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಅಂದಹಾಗೆ ತಮಿಳುನಾಡಿನ ಪಕ್ಷಗಳ ಮೈತ್ರಿ ಮತ್ತು ಬದಲಾವಣೆಗಳ ಪರ್ವ ಆರಂಭ ಆಗೋದು 1998ರಿಂದ. ಅವತ್ತಿಗೆ ಎಐಎಡಿಎಂಕೆ ಬಿಜೆಪಿ ಜೊತೆ ನಿಂತಿತ್ತು. ಜಯಲಲಿತಾ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿದ್ರು. ಇನ್ನು ಡಿಎಂಕೆ ಅವತ್ತಿಗೆ ತೃತೀಯ ರಂಗದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿತ್ತು. ಆ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರಕೂಟಕ್ಕೆ ಭರ್ಜರಿ ಜಯ ಸಿಕ್ತು. ತಮಿಳುನಾಡಲ್ಲಿ ಎಐಎಡಿಎಂಕೆ ತಾನು ಸ್ಪರ್ಧಿಸಿದ 22 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿತು. ಹಾಗೆ ಬಿಜೆಪಿ 3 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ತು. ಇನ್ನು ಪಿಎಂಕೆ 4, ಎಂಡಿಎಂಕೆ 3, ಜನತಾ ಪಕ್ಷ 1, ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಕೂಡ 1 ಕ್ಷೇತ್ರದಲ್ಲಿ ಗೆಲುವನ್ನು ಪಡ್ಕೊಂಡ್ರು. ಡಿಎಂಕೆ ಆ ಚುನಾವಣೆಗಳಲ್ಲಿ ಕೇವಲ 4 ಸ್ಥಾನಗಳಿಗೆ ತೃಪ್ತಿ ಪಟ್ಕೋಬೇಕಾಯ್ತು. ಆದರೆ ಇದೇ ಜಯಲಲಿತಾ ಬಿಜೆಪಿ ಜೊತೆ ಉಂಟಾದ ಭಿನ್ನಾಭಿಪ್ರಾಯದ ಕಾರಣಕ್ಕೆ ವಾಜಪೇಯಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ಹಿಂದಕ್ಕೆ ಪಡ್ಕೊಂಡ್ರು. ಅಲ್ಲಿಗೆ ವಾಜಪೇಯಿ ಅವರ 13 ತಿಂಗಳ ಸರ್ಕಾರ ಪತನಗೊಳ್ತು. ಮತ್ತೆ
ದೇಶ ಚುನಾವಣೆಗೆ ಸಿದ್ಧ ಆಯಿತು. ಅದು 1999 ಚುನಾವಣೆ. ಜಯಲಲಿತಾ ಅವರ ಪಕ್ಷ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತು. ಅಲ್ಲಿಗೆ ಅಣ್ಣಾ ಡಿಎಂಕೆ ಕಾಂಗ್ರೆಸ್ಗಳು ಒಂದಾದವು. ಹೀಗಾಗಿ ಡಿಎಂಕೆ ತೃತೀಯ ರಂಗದ ಜೊತೆ ಹೋಗದೆ NDA ಜೊತೆ ಕೈ ಜೋಡಿಸಬೇಕಾಗಿ ಬಂತು. ಸೊ ಅಲ್ಲಿ ಮತ್ತೆ ಮೈತ್ರಿಕೂಟ ಬದಲಾಯಿತು. ಚುನಾವಣೆಗಳು ನಡೆದವು. ಆ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ NDA ಗೆಲುವನ್ನು ದಾಖಲಿಸಿತು. ಅಲ್ಲಿ NDA ಒಟ್ಟು 26 ಸೀಟುಗಳನ್ನು ಗೆದ್ದು ಬೀಗಿತು. ಬಿಜೆಪಿ ತನ್ನ ಸ್ಥಾನಗಳನ್ನು 3ರಿಂದ 4ಕ್ಕೆ ಏರಿಸಿಕೊಳ್ತು. ಆ ಅವಧಿಯಲ್ಲಿ ಕರುಣಾನಿಧಿ ಪಕ್ಷ ಬಿಜೆಪಿಯ ಬೆಂಬಲಕ್ಕೆ ನಿಲ್ತು. ಇವತ್ತು ಯಾರು ದ್ರಾವಿಡ ಅಸ್ಮಿತೆ, ಹಿಂದಿವಾಲಾ, DMK ಅಂತೆಲ್ಲ ಹೇಳ್ತಾ ಇದ್ದೀರೋ ಒಂದ್ಸರಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರುಣಾನಿಧಿ ಅವರು ಬದುಕಿದ್ದಾಗಲೇ ಅವ್ರ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸ್ತು. ಬಿಜೆಪಿಯ ಜೊತೆ ಅಧಿಕಾರವನ್ನು ಅನುಭವಿಸಿತು. 2003ರ ಡಿಸೆಂಬರ್ವರೆಗೆ ಡಿಎಂಕೆ ಸರ್ಕಾರದ ಭಾಗ ಆಗಿತ್ತು. ಡಿಎಂಕೆ ನಾಯಕ ಮುರುಸೋಳಿ ಮಾರನ್ 2002ರವರೆಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದರು. ಹಾಗೆ TR ಬಾಲು 2003ರವರೆಗೆ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದರು. ಹಾಗೆ ಇವತ್ತು ಬಿಜೆಪಿ ಅಂದರೆ ಉರ್ಕಂಡು ಬೀಳೋ ರಾಜ ವಾಜಪೇಯಿ ಸರ್ಕಾರದಲ್ಲಿ ಆರೋಗ್ಯ ಸಚಿವ ಹಾಗೂ ರೂರಲ್ ಡೆವಲಪ್ಮೆಂಟ್ನ ರಾಜ್ಯ ಸಚಿವರಾಗಿದ್ದರು. ಹೀಗೆ ಬಿಜೆಪಿ ಸರ್ಕಾರದ ಜೊತೆಲೇ 2003ರವರೆಗಿದ್ದ ಈ ಡಿಎಂಕೆ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ಹಿಂದಕ್ಕೆ ಪಡ್ಕೊಳ್ತು. ಇಷ್ಟಾದರೂ NDAಗೆ ಅವತ್ತು ಬಲ ಹೆಚ್ಚಿತ್ತು. ಹೀಗಾಗಿ ಸರ್ಕಾರ ಬೀಳಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ 2004ರವರೆಗೆ ಮುಂದುವರಿತು. ಇನ್ನು 2004ರ ಚುನಾವಣೆಯಲ್ಲಿ ಮತ್ತೆ ಮೈತ್ರಿ ಬದಲಾಯಿತು. ಡಿಎಂಕೆ ಕಾಂಗ್ರೆಸ್ನ UPA ಭಾಗ ಆಯಿತು. AIADMK ಮತ್ತೆ NDA ತೆಕ್ಕೆಗೆ ಬಂತು. ಆ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ UPA ತಮಿಳುನಾಡಿನ 39 ಕ್ಷೇತ್ರಗಳನ್ನು ಗೆಲ್ತು. ಜಯಲಲಿತಾಗಲ್ಲಿ ಭಾರಿ ಮುಖಭಂಗ ಆಯಿತು. ಬಿಜೆಪಿ ಕೂಡ ಸೋತು ಸುಣ್ಣ ಆಯಿತು. ಕೇಂದ್ರದಲ್ಲಿ UPA ಸರ್ಕಾರ ಬಂತು. ಅಲ್ಲಿಂದ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವಿನ ಸಂಬಂಧ ಸಾಕಷ್ಟು ಗಟ್ಟಿ ಕೂಡ ಆಯಿತು. ಡಿಎಂಕೆಯ ಸಾಕಷ್ಟು ಮಂದಿ UPA 1ರಲ್ಲಿ ಸಚಿವರಾದರು. ಹಾಗೆ ಆ ಮೈತ್ರಿ 2009ರಲ್ಲಿ ಇನ್ನಷ್ಟು ಗಟ್ಟಿ ಆಯಿತು. ಆ ಚುನಾವಣೆಯಲ್ಲಿ ಕೂಡ UPA ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಪಡ್ಕೊಳ್ತು. ಜಯಲಲಿತಾ ಅವರ ಅದ್ಭುತ ಕಂಬ್ಯಾಕ್ನ ಹೊರತಾಗಿ ಕೂಡ ಡಿಎಂಕೆ ಹಾಗೂ ಮಿತ್ರ ಪಕ್ಷಗಳು 39 ಕ್ಷೇತ್ರಗಳ ಪೈಕಿ 27 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿತು. ಡಿಎಂಕೆ ಒಂದೇ 18 ಲೋಕಸಭಾ ಕ್ಷೇತ್ರಗಳನ್ನು ತಮಿಳುನಾಡಲ್ಲಿ ಗೆದ್ದುಕೊಳ್ತು. ಸೊ UPA ಸರ್ಕಾರದ 2ನೇ ಅವಧಿ ಕೂಡ ಡಿಎಂಕೆ ದೊಡ್ಡ ಮಿತ್ರ ಪಕ್ಷವಾಗಿ ಉಳ್ಕೊಳ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಕೂಡ ಡಿಎಂಕೆ ಸಚಿವರಿಂದಲೇ ಹುಟ್ಕೊಂಡು UPA ಸರ್ಕಾರದ ಹೆಸರು ಕೆಡೋದಕ್ಕೆ ಕೂಡ ಈ ಡಿಎಂಕೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಯಿತು. ಹೀಗಾಗಿ 2014ರ ಚುನಾವಣೆಯಲ್ಲಿ ಡಿಎಂಕೆಯನ್ನು ಜೊತೆಗಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಇಷ್ಟಪಡಲಿಲ್ಲ. ಹಾಗೆ ಮಾಡಿದರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಸೀಟುಗಳು ಕಡಿಮೆ ಆಗುತ್ತವೆ ಅಂತ ಕಾಂಗ್ರೆಸ್ ಭಾವಿಸ್ತೇನೋ. ಹೀಗಾಗಿ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ವು. ಆದರೆ ಜಯಲಲಿತಾ ಸುನಾಮಿಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ತಮಿಳುನಾಡಲ್ಲಿ ಕೊಚ್ಚೋದ್ವು. ಅಲ್ಲಿ NDA 2 ಕ್ಷೇತ್ರಗಳನ್ನು ಗೆದ್ರೆ AIADMK ಉಳಿದ 37 ಕ್ಷೇತ್ರಗಳನ್ನು ಏಕಾಂಗಿಯಾಗಿ ಗೆದ್ದು ಬೀಗಿತು. ಅದು ಆ ಪಕ್ಷದ ಅತಿದೊಡ್ಡ ಗೆಲುವಾಗಿತ್ತು. ಇನ್ನು 2019ರ ಹೊತ್ತಿಗೆ ತಮಿಳುನಾಡಲ್ಲಿ ಜಯಲಲಿತಾ ಇರಲಿಲ್ಲ. ಹೀಗಾಗಿ ಅಲ್ಲಿ ಡಿಎಂಕೆ ಮತ್ತೆ ಸ್ಟ್ರಾಂಗ್ ಆಯಿತು. ಅವರು ಕಾಂಗ್ರೆಸ್ ಜೊತೆಗೂಡಿ ತಮಿಳುನಾಡಲ್ಲಿ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ SPA ಮಾಡ್ಕೊಂಡ್ರು. ಆ ಕೂಟಕ್ಕೆ ಒಟ್ಟು 39 ಕ್ಷೇತ್ರಗಳ ಪೈಕಿ 38 ಕ್ಷೇತ್ರಗಳಲ್ಲಿ ಗೆಲುವು ಸಿಗಿತು. ಡಿಎಂಕೆ 24 ಕ್ಷೇತ್ರಗಳಲ್ಲಿ ಗೆದ್ರೆ ಕಾಂಗ್ರೆಸ್ 9 ಕ್ಷೇತ್ರಗಳನ್ನು ತನ್ನದಾಗಿಸ್ಕೊಳ್ತು. ಅಲ್ಲಿಂದ ಎರಡೂ ಪಕ್ಷಗಳ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಅದು 2021ರ ಚುನಾವಣೆಯಲ್ಲೂ ಮುಂದುವರಿತು. ಹಾಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಈ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ತಮಿಳುನಾಡನ್ನು ಸ್ವೀಪ್ ಮಾಡ್ತು. ಡಿಎಂಕೆ 2024ರಲ್ಲಿ 22 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತು. ಆ ಎಲ್ಲ ಕ್ಷೇತ್ರಗಳನ್ನು ಅವರು ಗೆದ್ದುಕೊಂಡ್ರು. ಆದರೆ ಈ ಹಂತದಲ್ಲಿ AIADMK ಹಾಗೂ ಬಿಜೆಪಿಗಳು ದೂರ ಆಗಿದ್ವು. ಎರಡೂ ಕೂಡ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ವು. ಹೀಗಾಗಿ ಆ ಚುನಾವಣೆಯಲ್ಲಿ ಕೂಡ ಮೈತ್ರಿಯಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಇನ್ನು ಈಗ ಕಾಂಗ್ರೆಸ್ ಡಿಎಂಕೆ ಜೊತೆ ಸೇರಿ SAP ಅಡಿಯಲ್ಲೇ ಸ್ಪರ್ಧೆ ಮಾಡ್ತು. ಅವರು 5 ಸೀಟುಗಳನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾದರು. ಆದರೆ ಡಿಎಂಕೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಖಚಿತವಾದ ಕೂಡಲೇ ಈಗ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಡಿಎಂಕೆ ಜೊತೆಗಿನ ಅಲಯನ್ಸ್ ಅನ್ನು ಮುರ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಮಿಳುನಾಡಿನ ಮುಂದಿನ ಭವಿಷ್ಯ ಅನ್ನೋ ಥರ TVK ಕಾಣ್ತಾ ಇದೆ. ಹೀಗಾಗಿ TVK ಜೊತೆ ಇದ್ದರೆ ಮುಂದೆ ಕೂಡ ತಾವಲ್ಲಿ ಅಸ್ತಿತ್ವವನ್ನು ಉಳಿಸ್ಕೋಬಹುದು ಅಂತ ಕಾಂಗ್ರೆಸ್ ಯೋಚಿಸ್ತಾ ಇದೆ. ಸೊ ಡಿಎಂಕೆ ಅನ್ನು ಮುಳುಗುವ ಹಡಗನ್ನು ಬಿಟ್ಟು ಕಾಂಗ್ರೆಸ್ TVKಯ ಹೆಗಲನ್ನು ಏರೋದಕ್ಕೆ ಹೋಗ್ತಾ ಇದೆ. 2004ರ ನಂತರ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಇಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಉಂಟಾಗ್ತಾ ಇದೆ. ಈ ಹಿಂದೆ 2014ರಲ್ಲಿ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ವಾದರೂ ಅಲ್ಲಿ ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಅದೊಂದು ತಾತ್ಕಾಲಿಕ ಅನುಕೂಲ ಸಿಂಧು ನಿರ್ಧಾರ ಆಗಿತ್ತು. ಇನ್ನು ಈ ಬಾರಿ ಕೂಡ ಕಾಂಗ್ರೆಸ್ ಚುನಾವಣೆಗೆ ಮೊದಲು
TVK ಜೊತೆ ಮಾತಾಡ್ತೀವಿ ಅಂತ DMKಯನ್ನು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತು. ಆದರೆ TVKನೇ ಚುನಾವಣಾ ಪೂರ್ವ ಮೈತ್ರಿಯ ಬಗ್ಗೆ, ಕಾಂಗ್ರೆಸ್ಸನ್ನು ತನ್ನ ಜೊತೆಗೆ ಇಟ್ಕೊಳ್ಳೋ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ. ಇನ್ನು TVK ಇಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ಗೆ ಅವತ್ತು ಅಂದಾಜಿರಲಿಲ್ಲ. ಅವರು ಈ ಬಾರಿಯೂ DMKನೇ ಗೆಲ್ಲುತ್ತೆ, ಅಧಿಕಾರ ನಮ್ಮದೇ ಅಂದ್ಕೊಂಡಿದ್ರು. ಆದರೆ ಅದು ಯಾವಾಗ ಆಗಲಿಲ್ವೋ TVKಗಿರೋ ಸ್ಥಾನಗಳ ಕೊರತೆಯನ್ನು ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೊರಟಿತು. 2 ಮಂತ್ರಿ ಪದವಿಗಳಿಗೆ ಡೀಲ್ ಮಾಡ್ಕೊಂಡು ತನ್ನ ದಶಕಗಳ ಸ್ನೇಹಕ್ಕೆ ಎಳ್ಳು ನೀರನ್ನು ಬಿಡ್ತು. ಇನ್ನು DMK ಜೊತೆಗಿನ ಈ ವಿಚ್ಛೇದನ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದಷ್ಟು ಪಕ್ಷಗಳು ಅವಿಶ್ವಾಸ ಬೆಳೆಸ್ಕೊಳ್ಳೋ ಹಾಗೆ ಮಾಡುತ್ತೆ ಅನ್ನೋದಷ್ಟೇ ಅಲ್ಲ, ಮುಂದಿನ MP ಚುನಾವಣೆಗಳಲ್ಲಿ ಕೂಡ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಇದು ಒಂದಷ್ಟು ನಷ್ಟ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯ. ಆದರೂ ಇಲ್ಲಿ ಇನ್ನೂ ಏನೆಲ್ಲ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಮೈತ್ರಿಯ ಬದಲಾವಣೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.